ಮಂತ್ರಾಲಯದ ಮಹತ್ವ ತಿಳಿಯೋಣ ಬನ್ನಿ. ಮಂತ್ರಾಲಯವು ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ಗಡಿಭಾಗದಲ್ಲಿರುವ ಪವಿತ್ರ ಕ್ಷೇತ್ರವಾಗಿದೆ. ಇದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಇರುವ ಸ್ಥಳವಾಗಿದೆ. ಹಸಿರು ತುಂಗಾ ನದಿಯ ತೀರದಲ್ಲಿ ಇರುವ ಈ ಕ್ಷೇತ್ರವು ಸಾವಿರಾರು ಭಕ್ತರಿಗೆ ಆಧ್ಯಾತ್ಮ, ಶ್ರದ್ಧೆ ಮತ್ತು ಶಾಂತಿಯ ತಾಣವಾಗಿದೆ. ಮಂತ್ರಾಲಯದ ಪವಿತ್ರತೆ. ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ತೀರ್ಥರು ಕ್ರಿಸ್ತಶಕ 1671ರಲ್ಲಿ ಜೀವಂತ ಬೃಂದಾವನ ಪ್ರವೇಶಿಸಿದರು. ಅವರು ತಮ್ಮ ಸಾಧನೆ, ಅನುಗ್ರಹ ಮತ್ತು ಜನಪರ ಸೇವೆಯಿಂದ ಜಗತ್ತಿಗೆ ಧರ್ಮದ ದಾರಿ ತೋರಿಸಿದ ಮಹಾನ್ಯತಿಯಾಗಿ ಪರಿಚಿತರಾಗಿದ್ದಾರೆ. ಭಕ್ತರು ಇವರನ್ನು ಕಲಿಯುಗದ ಕಲ್ಪವೃಕ್ಷ, ಭಕ್ತಾರ್ಥ ಕಲ್ಪದ್ರುಮ ಎಂದು ಕರೆದುಕೊಳ್ಳುತ್ತಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹತ್ವ. ಅವರು ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತದ ಮಹಾನ್ ವಿದ್ವಾಂಸರು ಮತ್ತು ಪರಮ ಭಕ್ತರಾಗಿದ್ದರು. ಶ್ರೀಕೃಷ್ಣರ ಆರಾಧನೆ, ಧರ್ಮ ಪ್ರಚಾರ, ನಿರಂತರ ಜಪ ಮತ್ತು ಸೇವೆಯಿಂದ ಅವರು ಪರಮಶ್ರೇಷ್ಠತೆಯನ್ನು ಪಡೆದಿದ್ದರು. ರಾಯರ ಆಶೀರ್ವಾದದಿಂದ ಭಕ್ತರ ಕಷ್ಟಗಳು ನಿವಾರಣೆಯಾಗುತ್ತವೆ, ಆರೋಗ್ಯ ಸಮೃದ್ಧಿ, ಮಾನಸಿಕ ಶಾಂತಿ ಲಭಿಸುತ್ತವೆ ಎಂಬ ನಂಬಿಕೆಯಿದೆ. ಮಂತ್ರಾಲಯದ ವಿಶೇಷತೆಗಳು. ರಾಯರ ಬೃಂದಾವನ. ಭಕ್ತರು ಪ್ರತಿದಿನ ಸಾವಿರಾರು ಮಂದಿ ಬಂದು ಪ್ರಾರ್ಥನೆ ಮಾಡುತ್ತಾರೆ. ಪಂಚಮುಖಿ ಹನುಮಾನ್ ಕ್ಷೇತ್ರ. ಮಂತ್ರಾಲಯದ ಸಮೀಪವಿರುವ ಈ ಕ್ಷೇತ್ರಕ್ಕೂ ಪವಿತ್ರ ಮಹತ್ವವಿದೆ. ಅಕ್ಷಯ ಹಂಡಿ. ಭಕ್ತರು ತಮ್ಮ ತಲೆ ಮೇಲೆ ಮನಪೂರ್ವಕವಾಗಿ ಹಣ ಹಾಕುವ ಮೂಲಕ ಸೇವೆ ಸಲ್ಲಿಸುತ್ತಾರೆ. ಅನ್ನದಾನ ಸೇವೆ. ಪ್ರತಿದಿನವೂ ಲಕ್ಷಾಂತರ ಭಕ್ತರಿಗೆ ಉಚಿತ ಅನ್ನದಾನ ಮಾಡಲಾಗುತ್ತದೆ. ಮಂತ್ರಾಲಯಕ್ಕೆ ಬರುವ ಲಾಭಗಳು. ಭಕ್ತರ ಮಾನಸಿಕ, ಆಧ್ಯಾತ್ಮಿಕ ಶುದ್ಧೀಕರಣ, ಜೀವನದ ಸಂಕಟಗಳಿಗೆ ಪರಿಹಾರ, ಮಕ್ಕಳ ಶಿಕ್ಷಣ, ವಿವಾಹ, ಉದ್ಯೋಗದ, ಆರೋಗ್ಯದ ಸಮಸ್ಯೆಗಳ ಪರಿಹಾರಕ್ಕೆ ಭಕ್ತರು ಪ್ರಾರ್ಥನೆ ಮಾಡುತ್ತಾರೆ. ಕೆಲವು ಭಕ್ತರು ಸಂಕಷ್ಟದಲ್ಲಿ ಇರುವವರೆಲ್ಲ ರಾಯರ ಸ್ಮರಣೆ ಮಾಡಿದರೆ ಸಹಾಯ ಆಗುತ್ತದೆ ಎಂಬ ನಂಬಿಕೆಯಲ್ಲಿ ಇರುತ್ತಾರೆ. ಸಾರಾಂಶ. ಮಂತ್ರಾಲಯ ಎಂಬುದು ಭಕ್ತಿಯ, ಶ್ರದ್ಧೆಯ, ಶಾಂತಿಯ ಮತ್ತು ಆಶೀರ್ವಾದದ ಪವಿತ್ರ ತೀರ್ಥಕ್ಷೇತ್ರವಾಗಿದೆ. ಶ್ರೀ ರಾಘವೇಂದ್ರ ಸ್ವಾಮಿಯವರ ಅನುಗ್ರಹ ಭಕ್ತರನ್ನು ಕಾಪಾಡುತ್ತದೆ ಎಂಬ ನಂಬಿಕೆಯಿಂದ ಇಲ್ಲಿ ಬರುವವರು ಆತ್ಮಸ್ಥೈರ್ಯ, ಧೈರ್ಯ ಮತ್ತು ಆಶೀರ್ವಾದ ಪಡೆದು ಹೋಗುತ್ತಾರೆ.